Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 35ನೇ ಪ್ರಶ್ನೆ. ಮೊಗ್ಗುವಿಕೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಮೊಗ್ಗುವಿಕೆ ಎಂದರೇನು? ಇಲ್ಲಿ ಮೊಗ್ಗುವಿಕೆ ಎನ್ನುವಂಥದ್ದು ತಾಯಿ ಜೀವಿಯಿಂದ ಹೊರಹೊಮ್ಮುವ ಮೊಗ್ಗುಗಳು ತಾಯಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುವುದನ್ನು ಮೊಗ್ಗುವಿಕೆ ಎನ್ನುವುದು. ಉದಾಹರಣೆ ಹೈಡ್ರಾ. ಇಲ್ಲಿ ನೋಡಿ, ಹೈಡ್ರಾ ಜೀವಿ ಏನಿದೆ ಇದರಲ್ಲಿ, ಇದು ತಾಯಿ ಜೀವಿ ಇದೆ. ಇದು ತಾಯಿ ಜೀವಿ. ಇದರಿಂದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಜೀವಕೋಶಗಳ ಪುನರಾವರ್ತಿತ ಕೋಶಗಳ ವಿಭಜನೆಯಿಂದ ಏನಾಗ್ತದೆ, ಒಂದು ಮೊಗ್ಗು ಹೊರಹೊಮ್ಮುತ್ತದೆ ಈ ತರ. ಆಮೇಲೆ ಇದು ಒಂದು ಹಂತವನ್ನ ತಲುಪಿದ ಮೇಲೆ, ಒಂದು ಅವಸ್ಥೆಗೆ ಬಂದ ಮೇಲೆ ಏನಾಗ್ತದೆ, ಈ ತಾಯಿ ಜೀವಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಬೆಳಿಲಿಕ್ಕೆ ಪ್ರಾರಂಭವಾಗ್ತದೆ. ಇದನ್ನ ಮೊಗ್ಗುವಿಕೆ ಅಂತ ಕರೆಯಲಾಗ್ತದೆ. ತಾಯಿ ಜೀವಿಯಿಂದ ಹೊರಹೊಮ್ಮುವ ಮೊಗ್ಗುಗಳು ತಾಯಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುವುದನ್ನು ಮೊಗ್ಗುವಿಕೆ ಎನ್ನುವರು. ಉದಾಹರಣೆ ಹೈಡ್ರಾ. ಇದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿನ ಅಲೈಂಗಿಕ ಸಂತಾನೋತ್ಪತ್ತಿನ? ಎಸ್, ಇದು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗಿರುತ್ತೆ ಅಲ್ವಾ. ಸಂತಾನೋತ್ಪತ್ತಿಯಲ್ಲಿ 2 ವಿಧ ಇದೆ ಅಂತ ನಮಗ್ ಗೊತ್ತು, ಲೈಂಗಿಕ ಮತ್ತೆ ಅಲೈಂಗಿಕ. ಮೊಗ್ಗುವಿಕೆ ಅನ್ನುವಂಥದ್ದು ಅಲೈಂಗಿಕ ಸಂತಾನೋತ್ಪತ್ತಿಯ ಅಡಿಯಲ್ಲಿ ಬರುತ್ತೆ. ನೋಡಿ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಅಲ್ಲಿ ಲಿಂಗಾಣುಗಳು ಇರೋದಿಲ್ಲ ಅಲ್ವಾ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಇಲ್ಲೂ ಕೂಡ ನೋಡಿ ನೀವು, ಇಲ್ಲಿ ಅಂಡಾಣು ವೀರ್ಯಾಣು ಅಂತದ್ದೇನು ಇರೋದಿಲ್ಲ. ಇಲ್ಲಿ ಕೇವಲ ತಾಯಿ ಜೀವಿಯಿಂದ ಒಂದೇ ಇರುವಂತಹದ್ದು ಜೀವಿ. ತಾಯಿ ಜೀವಿಯಿಂದ ಈ ಮರಿ ಜೀವಿ ಬೇರ್ಪಡ್ತಾ ಇದೆ. ಹೇಗೆ? ಮೊಗ್ಗುಗಳಾಗಿ ಹೊರ ಬೇರ್ಪಡ್ತಾ ಇದೆ. ಇದನ್ನ ಮೊಗ್ಗುವಿಕೆ ಅಂತ ಕರೀತೀವಿ. ಥ್ಯಾಂಕ್ ಯು.